ನಮಸ್ಕಾರ ದಾವಣಗೆರೆ. ಇವತ್ತು ನಾನು ಕ್ಯಾಂಡಿ ಕ್ಲೌಡ್ ಕೆಫಿನ್ನ ಟ್ರೈ ಮಾಡಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಕಮ್ ಲೆಟ್ಸ್ ಇನ್ ಗೆರಿನ್. ಒಳಗೆ ಹೋಗಿದ ತಕ್ಷಣ ತುಂಬ ಬ್ಯೂಟಿಫುಲ್ ಆಗಿ ಕಾಮ್ ಆಗಿರುವಂತಹ ಆಂಬಿಯನ್ಸ್ ನೋಡಿ ಫಿದಾದೆ ಅಂತಲೇ ಹೇಳ್ಬೋದು. ಇದರ ಲೊಕೇಶನ್ ಎಲ್ಲಿದೆ ಅಂತ ಮೊದಲಿಗೆ ತಿಳಿಸ್ಬಿಡ್ತೀನಿ, ಯಾಕಂದರೆ ನೀವು ಕೂಡ ವಿಸಿಟ್ ಮಾಡಬೇಕಲ್ಲ ಅದಕ್ಕೆ. ಓಕೆನಾ. ಲೊಕೇಶನ್ ಬಂದುಬಿಟ್ಟು ಕುವೆಂಪು ನಗರದಲ್ಲಿದೆ ಆ್ಯಂಡ್ ಆಂಜನೇಯ ಬಡಾವಣೆ, ಆಂಜನೇಯ ಟೆಂಪಲ್ ಆಪೋಸಿಟ್ ಅಲ್ಲಿ ನಿಮಗೆ ಈ ಒಂದು ಕ್ಯಾಂಡಿ ಕ್ಲೌಡ್ ಫ್ಯಾಕ್ಟ್ರಿ ನಿಮಗೆ ಲೊಕೇಟ್ ಆಗಿದೆ. ಓಕೆನಾ. ಸೊ ಆಂಬಿಯನ್ಸ್ ವೈಸ್ ಮಾತ್ರ ಸಖತ್ತಾಗಿದೆ. ನೀವೇನಾದರೂ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಬೇಕು ಅಂದರೆ, ಫ್ರೆಂಡ್ಸ್ಗೆ ಟ್ರೀಟ್ ಕೊಡಬೇಕು ಅಂದರೆ, ಬರ್ಡೇ ಪಾರ್ಟೀಸ್ ಮಾಡಬೇಕು ಅಂದರೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕೆಫೆಗೆ ವಿಸಿಟ್ ಮಾಡಲೇಬೇಕು ಅಂತಲೇ ಹೇಳ್ತೀನಿ. ನಾನು ಮೊದಲಿಗೆ ಆರ್ಡರ್ ಮಾಡಿದ್ದು ಚಾಕೋ ಬ್ರೌನಿ ಸಿಝಲರ್ನ ನಾನು ಆರ್ಡರ್ ಮಾಡಿದ್ದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಮಕ್ಕಳನ್ನ ಕರ್ಕೊಂಡ್ಬಂದರೆ ಡೆಫಿನೆಟ್ಲಿ ಮಕ್ಕಳು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು, ಯಾಕಂದರೆ ಆ್ಯಂಬಿಯನ್ಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ಸೊ ನಾನು ನೆಕ್ಸ್ಟ್ ಆರ್ಡರ್ ಮಾಡಿದ್ದು ನಾನು ವೈಟ್ ಸಾಸ್ ಪಾಸ್ತಾನ ಆರ್ಡರ್ ಮಾಡಿದ್ದೆ. ಯಾವಾಗಲೂ ನನಗೆ ವೈಟ್ ಸಾಸ್ ಪಾಸ್ತಾ ಅಂದರೆ ಸಿಕ್ಕಾಬಟ್ಟೆ ಇಷ್ಟ, ನನ್ನ ಫೇವ್ರೆಟ್ ಕೂಡ ಹೌದು. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಎಲ್ಲನೂ ಟೇಸ್ಟು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ಚಿಲ್ ಔಟ್ ಮಾಡಬೇಕು ಫ್ರೆಂಡ್ಸ್ ಜೊತೆ ಅಂದರೆ ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು. ಲಾಸ್ಟಲ್ಲಿ ನಾನು ಆರ್ಡರ್ ಮಾಡಿದ್ದು ಕಾಟನ್ ಕ್ಯಾಂಡಿ ಐಸ್ ಕ್ರೀಮ್ನ ಆರ್ಡರ್ ಮಾಡಿದೆ. ಇದು ಮಾತ್ರ ನನ್ನ ಮೋಸ್ಟ್ ಫೇವ್ರೇಟ್ ಆಗೋಯಿತು ಅಂತಲೇ ಹೇಳ್ಬೋದು. ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು, ಮತ್ತೆ ಆರ್ಡರ್ ಮಾಡಿ ತಿನ್ನಬೇಕು ಅಂತಲೂ ಕೂಡ ಅನ್ನಿಸ್ತು. ಸೊ ನೀವು ಮಕ್ಕಳು, ಫ್ಯಾಮಿಲಿ ಎಲ್ಲರೂ ಬಂದು ಈ ಒಂದು ಕೆಫೆಗೆ ವಿಸಿಟ್ ಮಾಡ್ಬೋದು. ಹೈಲಿ ರೆಕಮೆಂಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಮಾಕ್ಟೇಲ್ ಕೂಡ ಸಿಗುತ್ತೆ, ವೆರೈಟೀಸ್ ಆಫ್ ಪಾಸ್ತಾ ಸಿಗುತ್ತೆ, ವೆರೈಟೀಸ್ ಆಫ್ ಪಿಜ್ಜಾಸ್ ಕೂಡ ಸಿಗುತ್ತೆ. ಸೊ ಮತ್ತೆ ತಡ ಬನ್ನಿ, ವಿಸಿಟ್ ಮಾಡಿ ಕ್ಯಾಂಡಿ ಕ್ಲೌಡ್ ಕೆಫೆನ. ಓಕೆನಾ. ಸೊ ಮತ್ತೆ ಇದೇ ಥರ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಟಚಾ. ಲವ್ ಯು.